ವೀಕ್ಷಕರೇ, ಕಟಕ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ 2025ರಿಂದ 2026 ಯುಗಾದಿಯವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂದ್ರೆ ಕ್ರೋಧಿನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವಾವಸುನಾಮ ಪ್ರಾರಂಭ ಆಗ್ತಾ ಇರತಕ್ಕಂತ ಈ ಶುಭ ಸಂದರ್ಭ ಅಂದ್ರೆ ನಮ್ಮ ಭಾರತೀಯರಿಗೆ ಹಿಂದೂ ಸಂಪ್ರದಾಯದಂತೆ ನಿಜವಾದ ಹೊಸ ವರ್ಷ ಪ್ರಾರಂಭ ಆಗುವಂಥದ್ದೇ ಈಗ ಅಂತ ಹೇಳ್ಬೋದು. ಇಂತಹ ಒಂದು ಸಂದರ್ಭದಲ್ಲಿ ಮಿಥುನ್ ರಾಶಿಯವರ ಕಟಕ ರಾಶಿಯವರ ಫಲ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂಥ ವಿಸ್ತೃತವಾದಂಥ ವಿಷಯವನ್ನ ತಿಳಿಸೋಣ. ಅಂದ್ರೆ ಈ ವರ್ಷದಲ್ಲಿ ಗ್ರಹಗಳ ಬದಲಾವಣೆ, ಗ್ರಹಗಳ ಚಲನೆ ಯಾವ ತರ ಇರುತ್ತೆ ಅಂತ ನೋಡಿದ್ರೆ ನೋಡಿ, ಶನಿ ಪರಮಾತ್ಮ ಈ ಮಾರ್ಚ್ ತಿಂಗಳಲ್ಲಿಯೇ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ 3ನೇ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಬರ್ತಾರೆ. ಜೊತೆಗೆ ಗುರು 5ನೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಬರ್ತಾ ಇರತಕ್ಕಂಥದ್ದು. ಇನ್ನು ರಾಹುಕೇತುಗಳು ಕೂಡ ತಮ್ಮ ಸ್ಥಾನಗಳನ್ನ ಮೇ ತಿಂಗಳಲ್ಲಿ ಬದಲಾಯಿಸಿಕೊಳ್ತಕ್ಕಂಥದ್ದು. ಇದರ ಒಂದು ಪರಿಣಾಮದ ಫಲ ನಿಮ್ಮ ಮೇಲೆ ಯಾವ ಪ್ರಕಾರದಲ್ಲಿ ಆಗುತ್ತೆ ಅನ್ನುವಂತಹ ವಿಸ್ತೃತವಾದಂಥ ವಿಚಾರ. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ಪೂರ್ಣವಾದ ಮಾಹಿತಿ ತಿಳಿಯುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಈ ವರ್ಷದಲ್ಲಿ ಯಾವ ಪ್ರಕಾರದಲ್ಲಿ ಆಗುತ್ತೆ ನೋಡಿ. ಮೇ ತಿಂಗಳಲ್ಲಿ ಗುರು ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಬರ್ತಾರೆ. ಅಂದ್ರೆ ನಿಮಗೆ 12ನೇಯವರಾಗಿರ್ತಾರೆ. 12ನೇ ಗುರು ಏನಾಗಿರ್ತಾನೆ, ಅಷ್ಟಾಗಿ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಇರೋದಿಲ್ಲ, ಸಂಪೂರ್ಣವಾಗಿ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಮಿಶ್ರವಾಗಿರ್ತಕ್ಕಂಥ ಫಲಗಳಿರುತ್ತವೆ. ಮಿಶ್ರವಾಗಿರ್ತಕ್ಕಂಥ ಫಲಗಳ ಪ್ರಭಾವಗಳು ಏನಾಗುತ್ತೆ, ಸುಖ ದುಃಖಗಳ ಆಗರ ಆಗಿರ್ತಕ್ಕಂಥದ್ದು ಇರುತ್ತೆ. ಪ್ರಶ್ನೆಗಳಿರ್ತವೆ, ಬಹಳ ಕಠಿಣ ಅನ್ನುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೈ ಹಿಡಿಯುವಂಥದ್ದು, ಲಾಭ ನಷ್ಟ ಹಾನಿ. ಯಾಕಂತಂದ್ರೆ ಈ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ, ತಾಳ್ಮೆ ಇರಬೇಕಾಗುತ್ತೆ, ಬುದ್ಧಿವಂತಿಕೆ ಇರಬೇಕಾಗುತ್ತೆ. ಯಾರೇನೋ ಹೇಳಿದ್ರು ಅಂದ್ ಮಾತ್ರಕ್ಕೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಎಲ್ಲೋ ಖರ್ಚು ಮಾಡ್ಬಿಡುವಂಥದ್ದು, ಈ ತರ ಮಾಡಬಾರ್ದು. ನೀವು ಕೂಡ ಒಂದು ಜಾಗರೂಕತೆಯನ್ನು ವಹಿಸಬೇಕು. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ್ದು ಮಾಡಿದ್ರೆ ಸರಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಯೋಜನೆಯನ್ನ ರೂಪಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಮಾಡೋರು ನೀವೇ ಅಲ್ವಾ. ನಿಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಾನು ಗೆಲ್ತೀನಿ, ನಾನು ಮಾಡ್ತೀನಿ, ಇದನ್ನ ನಾನು ಮಾಡಬಲ್ಲೆ, ಕಾನ್ಫಿಡೆನ್ಸ್ ಇರಬೇಕು. ಇದ್ದಾಗ ಮಾತ್ರ ನೀವು ಆ ಕ್ಷೇತ್ರಕ್ಕೆ ಕೈ ಹಾಕಿದ್ರೆ ನಿಮಗೆ ಜಯ ಅನ್ನುವಂಥದ್ದು ಸಿಗುತ್ತೆ. ಸುಮ್ಮನೆ ಯಾರೋ ಮಾಡಿದ್ರು, ಯಾರೋ ಹೇಳಿದ್ರು ಅಂದ ಮಾತ್ರಕ್ಕೆ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಲ ಸಮದ ತೆಗೆದುಕೊಳ್ಳುವಂಥದ್ದಂತೂ ಬೇಡವೇ ಬೇಡ. ಯಾಕಂತಂದ್ರೆ ನಿಮ್ಮ ಹತ್ರ ಇತ್ತ ಮಾಡ್ಕೊಳ್ಳಿ, ಇಲ್ಲ ಬಿಟ್ಟಾಕಿ. ಮತ್ತೆ ತೀರಾ ಅವಶ್ಯಕತೆ ಇದೆ, ಎಮರ್ಜೆನ್ಸಿ ಇದೆ, ಬೇಕೇ ಬೇಕು, ನನಗೆ ಯಾವುದೋ ಒಂದು ದುಡ್ಡು ಬರುತ್ತೆ, ಬಂದಾಗ ನಾನು ಸರಿ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಿ. ಅನ್ಸೆಕ್ಯೂರ್ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರನ್ನೋ ನಂಬ್ಕೊಂಡು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಯಾರಿಗೋ ನಂಬ್ಕೊಂಡು ಖರ್ಚು ಮಾಡ್ಬಿಡುವಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಈ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ. ಸ್ವಲ್ಪ ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಇಂಥದನ್ನ ನಿಮ್ಮ ದಿನಚರಿಗಳಲ್ಲಿ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೇದು. ಆರೋಗ್ಯ ಕ್ಷೇತ್ರದಲ್ಲಿ ಒಳ್ಳೆ ಫಲ ಸಿಗುತ್ತೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನೀವು ಫಿಸಿಕಲಿ ಫಿಟ್ ಇರ್ತೀರಿ. ನೀವು ಫಿಟ್ ಇತ್ತು ಅಂತಂದ್ರೆ ನಿಮ್ ಕೆಲಸಗಳು ಎಲ್ಲವೂ ಆಗ್ತವೆ. ಮೇನ್ ಸಂಪತ್ತಿನಲ್ಲಿ ಒಳ್ಳೆ ಸಂಪತ್ತು ಅಂತಂದ್ರೆ ಆರೋಗ್ಯ ಸಂಪತ್ತು. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಮನೆಯಲ್ಲಿ ಚಿಕ್ಕ ಪುಟ್ಟ ಹೆಂಡತಿಯೊಂದಿಗೆ ಅಥವಾ ಗಂಡನೊಂದಿಗೆ, ಮಕ್ಕಳೊಂದಿಗೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗಿರ್ಬೋದು ಅಥವಾ ಅನಾರೋಗ್ಯಗಳು ಬಾಧಿಸುವಂಥದ್ದು ಚಿಕ್ಕ ಪುಟ್ಟ ವಿಚಾರದಲ್ಲಿ. ಆದ್ರೆ ಚಿಕ್ಕ ಪುಟ್ಟದಾಗಿನೇ ಇರ್ಲಿ, ಅದನ್ನ ದೊಡ್ಡ ಪ್ರಮಾಣದಲ್ಲಿ ಹೋಗ್ಬಾರ್ದು. ಏನೋ ಒಂದ್ ಸ್ವಲ್ಪ ಹುಷಾರಿಲ್ವಾ, ಆಸ್ಪತ್ರೆಗೆ ಹೋಗ್ಬೇಕು. ಯಾವುದೋ ಒಂದು ಕದನ ಕಲಹಗಳಾಗ್ತಾ ಇದೆಯಾ, ಆಗಿಂದಾಗಿ ಅದನ್ನ ಸರಿ ಮಾಡಿಕೊಂಡು ಮುನ್ನುಗ್ಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಮನೆಯಲ್ಲಿ ಸಾಧಾರಣವಾಗಿರತಕ್ಕಂಥ ಒಂದು ನೆಮ್ಮದಿ ಇರುತ್ತೆ, ಸಹಜವಾಗಿರತಕ್ಕಂಥ ಒಂದು ಜೀವನ ಸಹಜವಾಗಿರುತ್ತೆ. ಇನ್ನು ಸ್ವಲ್ಪ ಚಿತ್ತ ಚಂಚಲ ಮಂಚಲ ಆಗುತ್ತೆ. ಸದಾ ನಿರ್ಧಾರಗಳನ್ನ ರಿಟರ್ನ್ ತೆಗೆದುಕೊಳ್ಬಾರ್ದು. ಒಮ್ಮೆ ಮುಂದಿಟ್ಟಂತ ಹೆಜ್ಜೆ ಹಿಂದೆ ಹೋಗ್ಬಾರ್ದು. ಮುಂದಿಡೋದಕ್ಕಿಂತ ಮೊದಲೇನೆ 10 ಸಲ ಯೋಚನೆ ಮಾಡಬೇಕು. ಇದನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂತ ಬಹುಮುಖ್ಯವಾದ ಅಂಶ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಅನವಶ್ಯಕವಾಗಿ ತಿರುಗಾಡೋದು ಬಿಡಬೇಕು. ಕೆಲಸದ ಕಡೆ ಹೆಚ್ಚಿನ ಸಮಯವನ್ನ ಕೊಡಬೇಕಾಗತ್ತೆ. ಸ್ವಲ್ಪ ವಿನಾಕಾರಣ ವ್ಯರ್ಥ ದುಡ್ಡನ್ನು ಖರ್ಚು ಮಾಡುವಂಥದ್ದನ್ನ ಮಾಡಬೇಡಿ. ಜನರೊಂದಿಗೆ
ಒಳ್ಳೆ ಜನರೊಂದಿಗೆ ಮನಸ್ತಾಪ ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಹಾಗೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಅಷ್ಟು ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅನೇಕ ರೀತಿಯಿಂದ ಚಿಕ್ಕ ಪುಟ್ಟ ಸಮಸ್ಯೆಗಳಿರ್ತವೆ. ಶಾಂತಿ ಮತ್ತು ತಾಳ್ಮೆ ಅನ್ನುವಂಥದ್ದು ಬೇಕು. ವ್ಯಾಪಾರ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನಗಳು ಅನ್ನುವಂಥದ್ದು ಬೇಕಾಗುತ್ತೆ. ಬಂಧು ಮಿತ್ರರು ಸಹಕಾರ ಕೊಡುವಂತಹ ಸಾಧ್ಯತೆಗಳು ಇರ್ತವೆ, ಅಥವಾ ಕೆಲವೊಂದು ಜನ ಸಹಕಾರ ಕೊಡದೇನೆ ಹೋಗ್ಬೋದು. ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಸ್ವತಃ ನೀವೇ ಫೀಲ್ಡ್ಗೆ ಇಳಿದು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಇನ್ನು ಹಣದ ವ್ಯವಹಾರದಲ್ಲಿ ಸ್ವಲ್ಪ ಕೆಲವೊಂದು ಟೈಮ್ನಲ್ಲಿ ಚಿಂತೆಗೀಡಾಗುತ್ತೆ. ಏನಪ್ಪಾ ಇಕ್ಕಟ್ಟಾಗ್ತಾ ಇದೆ, ಏನ್ ಮಾಡೋಣ ಅನ್ನುವಂತ ಒಂದು ಚಿಂತೆಗೀಡಾಗುತ್ತೆ. ಆದ್ರೆ ಬರುವಂತ ದಿನಗಳಲ್ಲಿ ಸಮಸ್ಯೆಗಳು ನಿಧಾನವಾಗಿ ಹಂತವಾಗಿ ಸರಿಯಾಗುತ್ತೆ. ಇನ್ನು ನಿಮಗೆ ಈ ಒಂದು ವರ್ಷದಲ್ಲಿ ಶನಿ ಮಹಾತ್ಮನ ಪ್ರಭಾವ ಯಾವ ಪ್ರಕಾರದಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಇದು ಬಹಳ ಮುಖ್ಯವಾದಂತ ವಿಚಾರ. ಯಾಕಂದ್ರೆ ವಿಡಿಯೋನೇ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು. ಇದರ ಬಗ್ಗೆ ನಾನು ವಿಸ್ತೃತವಾದಂತ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಶನಿ ಪರಮಾತ್ಮನ ಪ್ರಭಾವ ಈ ಒಂದು ವರ್ಷದಲ್ಲಿ ನಿಮ್ಮ ಮೇಲೆ ಹೇಗಾಗುತ್ತೆ ನೋಡಿ. 9ನೇ ಶನಿ ಪರಮಾತ್ಮ ಸಾಧಾರಣವಾಗಿರತಕ್ಕಂತ ಫಲ ಕೊಡ್ತಾನೆ. ಮಂದಗತಿಯಲ್ಲಿ ಸಾಗ್ತವೆ ಕೆಲಸ ಕಾರ್ಯಗಳು. ಆಗಾಗ ಕೆಲಸ ಕಾರ್ಯಗಳಲ್ಲಿ ಚಿಕ್ಕ ಪುಟ್ಟ ವಿಘ್ನಗಳು ಬಂದಂಗ ಅನಿಸ್ತವೆ, ಮತ್ತೆ ಹೋಗ್ತವೆ. ಈ ರೀತಿ ಎಸ್ನೋ ಸಿಚುವೇಶನ್ಗಳು ಇರ್ತವೆ. ವಿಳಂಬವಾಗಿ ಕೆಲಸ ಆದರೂ ಕೂಡ ಆ ಕೆಲಸ ಪೂರ್ಣ ಮಾಡುವಂತಹ ಸನ್ನಿವೇಶಗಳು ಸಮಾಧಾನವನ್ನ ತಂದು ಕೊಡುತ್ತೆ. ಜೊತೆಗೆ ಈ ಕೋರ್ಟು ಕಚೇರಿ, ವಾದ ವಿವಾದ, ಕದನ ಕಲಹಗಳ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ನೆಮ್ಮದಿಯಾದಂತಹ ಒಂದು ಫಲ ಸಿಗುತ್ತೆ. ಅಂದ್ರೆ ಪೂರ್ತಿ ನಷ್ಟನೂ ಇಲ್ಲ, ಪೂರ್ತಿ ಲಾಭನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಾಧಾರಣವಾದ ಜಯ ಗಳಿಸುವಂತಹ ಸನ್ನಿವೇಶಗಳಿದೆ. ಸಮಾಧಾನವನ್ನ ತಂದು ಕೊಡುತ್ತೆ ಮನಸ್ಸಿಗೆ. ಇನ್ನು ರಾಜಿ ಸಂಧಾನದ ಮೂಲಕ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಇತ್ಯರ್ಥ ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಇದೆ. ಇನ್ನು ದೈವ ಭಕ್ತಿ, ದೈವಿಕವಾಗಿರ್ತಕ್ಕಂತಹ ಒಂದು ಆತ್ಮ ಶಕ್ತಿ ನಿಮ್ಮಲ್ಲಿ ಏನೋ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ. ನನ್ನ ಹತ್ರ ನಾನು ಸತ್ಯದಿಂದಿದ್ದೇನೆ, ಅಥವಾ ನಾನು ದೇವರು ದಿಂಡ್ರು ಪೂಜಾ ಪುನಸ್ಕಾರ ಆಚಾರ ವಿಚಾರಗಳನ್ನ ಮಾಡ್ತಾ ಇದ್ದೇನೆ, ನಾನು ನಂಬಿರುವಂತ ದೇವ್ರು ನನ್ನ ಕೈ ಬಿಡಲ್ಲ, ಈ ರೀತಿಯಾಗಿರ್ತಕ್ಕಂತಹ ಒಂದು ಮನೋವ್ಯಥೆ ಇರುತ್ತಲ್ಲ, ಅದು ನಿಮಗೆ ಒಳ್ಳೆ ಫಲಗಳನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇನ್ನು ಧನ ಪ್ರಾಪ್ತಿ ಯೋಗ ಅಂತೂ ನಿಮಗೆ ಇದ್ದೇ ಇದೆ. ಈ ವರ್ಷದಲ್ಲಿ ಬಹಳ ಒಳ್ಳೆಯ ಅವಕಾಶಗಳು ಇದ್ರ ಬಗ್ಗೆ ಇದೆ. ವಿರೋಧಿಗಳ ಉಪಟಳದಿಂದ ತೊಂದರೆ ಆಗಿದ್ರು ಕೂಡ ಅದನ್ನ ಎದುರಿಸುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಸ್ವಲ್ಪ ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ನೌಕರಿದಾರರಿಗೆ, ಅಂದ್ರೆ ಸರ್ಕಾರಿ ಇರ್ಬೋದು ಅಥವಾ ಅರೆ ಸರ್ಕಾರಿ ಇರ್ಬೋದು, ನೌಕರಿದಾರರಿಗೆ ಒಟ್ಟಾರೆಯಾಗಿ ಏನ್ ಫಲ ಸಿಗುತ್ತೆ ಅಂತ ನೋಡಿದ್ರೆ ನೋಡಿ,
ತುಂಬಾ ಪ್ರಗತಿಯ ಯೋಗ ಇರುವಂಥದ್ದು. ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಯೋಗ ಇದೆ. ಅಂದ್ರೆ ಈ ಹಿಂದೆ ಉಳಿದಿರತಕ್ಕಂಥ ಎಲ್ಲಾ ಕೆಲಸಗಳು ಈಗ ಸಫಲವಾಗ್ತವೆ. ಅಂದ್ರೆ ನೀವು ಪರಿಶ್ರಮ ಪಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ರಿಂದ ಅದರ ಪರಿಣಾಮದ ಫಲ ನಿಮ್ಮ ಮೇಲೆ ಉತ್ತಮವಾಗಿ ಆಗುತ್ತೆ. ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು, ಹೆಚ್ಚಿನ ಬಡ್ತಿ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕೂಡ ಈ ಒಂದು ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಸ್ವಲ್ಪ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ, ಅವರ ಪ್ರೀತಿಗೆ ಅವರ ಒಂದು ವಿಶ್ವಾಸಕ್ಕೆ ನೀವು ಭಾಜನರಾಗುವಂತ ಸಾಧ್ಯತೆ ಇದೆ. ಅದರಿಂದ ಬಹಳ ಒಳ್ಳೆಯ ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆಗಳು, ಎಲ್ಲರಲ್ಲಿಯೂ ಕೂಡ ಒಂದು ಮಾನ ಮನ್ನಣೆ ಘನತೆ ಗೌರವಗಳು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಈ ವರ್ಷ ಯಾವುದೇ ತರದ ವ್ಯಾಪಾರ ಮಾಡಿ ನೀವು ವ್ಯಾಪಾರಸ್ಥರಿಗೆ ನೋಡಿ, ನಿಮ್ಮ ವ್ಯಾಪಾರ ಉದ್ಯೋಗಗಳು ಭರದಿಂದ ಸಾಗುವಂತ ಸಾಧ್ಯತೆಗಳಿದೆ. ಅಧಿಕವಾಗಿರತಕ್ಕಂಥ ಧನಲಾಭ ಇದೆ, ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ನಿಮ್ಮ ಎಲ್ಲಾ ತರದ ವ್ಯಾಪಾರಗಳಲ್ಲಿಯೂ ಕೂಡ ನಿಮಗೆ ಲಾಭ ಇದೆ. ಹೆಚ್ಚಿನ ಸಮಯವನ್ನು ಕೊಡಬೇಕು, ಹೆಚ್ಚಿನ ಪ್ರಯತ್ನಗಳಿಂದ ಒಳ್ಳೆಯ ಒಂದು ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ಹೊಸ ವಿಚಾರಗಳನ್ನ ಕಾರ್ಯಗತ ಮಾಡಲಿಕ್ಕೆ ಅವಕಾಶಗಳಿದೆ. ಇನ್ನು ಈ ಸ್ವಲ್ಪ ಏನಾದರೂ ನೀವು ಶೇಖರಣೆ ಮಾಡ್ಕೋಬೇಕು, ಮಹಲ್ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ, ಅಂಗಡಿಗೆ ಬೇಕಾಗಿರುವಂತ ವ್ಯಾಪಾರಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ಸಂಗ್ರಹಿಸಿಕೊಳ್ಳೋದಕ್ಕೆ ಕೂಡ ಒಳ್ಳೆ ಅವಕಾಶ ಇದೆ. ಧನಲಾಭ ಇದೆ. ಅನುಕೂಲಕರವಾಗಿರತಕ್ಕಂತಹ ಸಹಾಯ ಕೆಲವೊಂದು ಜನರಿಂದ ಸಿಗುತ್ತೆ. ಮಿತ್ರರಿಂದ ಪ್ರೀತಿ ಉಂಟಾಗುವಂತಹ ಸನ್ನಿವೇಶಗಳು ವ್ಯಾಪಾರಸ್ಥರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಈ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಏನಾದರೂ ಪಟ್ಟಿದ್ದೆ ಆದ್ರೆ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಉತ್ತಮವಾದಂತ ಫಲ ಅಂತೂ ಇದ್ದೇ ಇದೆ, ಆದರೆ ಅಷ್ಟೇ ಸವಾಲುಗಳು ಕೂಡ ಇದಾವೆ. ಆ ಸವಾಲುಗಳನ್ನು ಸಮರ್ಥವಾಗಿ ನೀವು ನಿಭಾಯಿಸಿದ್ರೆ, ಈ ವಿಡಿಯೋದುದ್ದಕ್ಕೂ ಕೂಡ ಎಚ್ಚರಿಕೆಗಳನ್ನು ತಿಳಿಸಿದೀವಿ, ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ನೀವು ತಿಳ್ಕೊಬೇಕಾಗಿರುವಂಥದ್ದು ಏನಂತಂದ್ರೆ, ನಿಮಗೆ ಅಶುಭವಾಗಿರತಕ್ಕಂಥ ಮಾಸ, ನಕ್ಷತ್ರ ಮತ್ತೆ ತಿಥಿ, ಯೋಗ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಲಿಂಕ್ಗಳು ಸಿಗುತ್ತವೆ. ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಪುಷ್ಯ ಮಾಸ 2, 7, 12ನೇ ತಿಥಿಗಳು ಬುಧವಾರ ಅನುರಾಧ ನಕ್ಷತ್ರ ನಿಮಗೆ ಘಾತಕವಾಗ್ತವೆ. ಈ ಸಮಯವನ್ನ ಬಿಟ್ಟು ಶುಭ ಸಂದರ್ಭಗಳಲ್ಲಿ, ಶುಭ ಸಮಯದಲ್ಲಿ ನಿಮ್ಮ ಶುಭ ಕೆಲಸಗಳನ್ನು ಮಾಡಿಕೊಂಡು ಯಶಸ್ಸನ್ನ ಪಡ್ಕೊಳ್ಳಿ. ಯಶಸ್ಸು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಶ್ರೇಷ್ಠರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.